ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಫೈನಲಿ ಇಷ್ಟೇ, ನಾನು ಮಾಡಿರೋ ತಪ್ಪನ್ನ ಅಂದ್ರೆ ಹುಡ್ಗಿರು ಬಿ ಸ್ಟ್ರಾಂಗ್ ನಂತರ ಇರಿ, ಮಾಡಿರೋ ತಪ್ಪನ ಮುಂದೆ ಮಾಡಕ್ ಹೋಗ್ಬಿಡಿ. ಇನ್ನೊಂದೇನಂದ್ರೆ ಅವನ ಹತ್ರ ಟೋಟಲಿ 2 ವಿಡಿಯೋಸ್ ಇದ್ದಿದ್ದು, 1 ವಿಡಿಯೋ ಅಷ್ಟೇ ಬಿಟ್ಟಿದ್ದಾನೆ. ಅವನ ಹತ್ರ ಇನ್ನೂ 1 ವಿಡಿಯೋ ಐತೆ, ಅದ್ ಯಾವಾಗ ಬಿಡ್ತಾನೆ ಸೀರಿಯಸ್ಲಿ ಐ ಡೋಂಟ್. ಏನಾಗಿದೆ ಅದು ಯಾರಿಗೂ ಆಗ್ಬಾರ್ದು. ನಂಗೂ ಗೊತ್ತಿಲ್ಲ, ನೋಡೋಣ ಬನ್ನಿ. ಸೋನು ಶ್ರೀನಿವಾಸ್ ಗೌಡ ಆ ಚಪ್ಪರ್ನ ಏನಕ್ಕೆ ಹಾಕೊಂಡ್ರು? ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಕಿರಿಗುರು. ಒಳ್ಳೆ ವ್ಯಕ್ತಿಮನ. ಗುರು, ನಾನೊಂದು ಕಾಲದಲ್ಲಿ ಬಿಗ್ ಬಾಸ್ ಹೋಗ್ಬೇಕಾದ್ರೆ ಚಂದನ್ ಶೆಟ್ಟಿ ತರ ರ್ಯಾಪ್ ಮಾಡಬೇಕು, ಇಲ್ಲ ನಿವೇದಿತಾ ಗೌಡ ತರ ರೀಲ್ಸ್ ಮಾಡಿ ಹೋಗ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಈಗ ಜಾನಿ ಸಿನ್ಸ್ ತರ ಒಂದು ಪಾರ್ನ್ ವಿಡಿಯೋ ಮಾಡಿ ವೈರಲ್ ಮಾಡ್ಬೇಕು ಅನಿಸ್ತಿದೆ. ಬಿಕಾಸ್ ಅವರೇ ಬಂದು ಬಿಗ್ ಬಾಸ್ ಕರ್ಕೊಂಡು ಹೋಗ್ತಾರೆ. ವೇದಿಕೆ ಮೇಲೆ ನಿಂತಿದ್ದೀರಾ ಈಗ? ಹೌದು ಸರ್. ಹೇಗೆ ಅನಿಸ್ತದೆ? ತುಂಬಾ ಎಕ್ಸೈಟೆಡ್ ಆಗ್ತಿದೆ. ಅದಕ್ಕಿಂತ ಫಸ್ಟ್ ಟೈಮ್ ನಿಮ್ಮನ್ನ ನೋಡ್ತಾ ಇದ್ದೀನಿ ಲೈವ್ ಅಲ್ಲಿ. ಲೋಫರ್ ಮುಂಡೆ, ನಾಯಿ ಮುಂಡೆ, ನಿಂದು ಕಂಡಿದ್ದೀನಿ ಕೂತ್ಕೊಳ್ಳಲೆ. ಊರೆಲ್ಲ ಸರ್ಗಾಸಿ ಇಲ್ಲಿ ಬಂದು ಸೊಂಟಿಗೆ ಸಿಕ್ಸ್ಕೊಂಡು ಗರ್ದಿ ತರ ಮಾತಾಡ್ತಾಳೆ. I am always smiling with you. What phone are you using? iPhone 12. ಗುರು, ಇವಳು ಓಯೋ ರೂಮ್ ಅನ್ಕೊಂಡು ಬಿಗ್ ಬಾಸ್ OTT ಹೋಗ್ಬಿಟ್ಟವಳೆ. ಯಾರಾದ್ರೂ ಸುದೀಪ್ ಅಣ್ಣಂಗೆ ಹೇಳಿ ಇವಳನ್ನ ಹೊರಗಡೆ ಕರ್ಸ್ಕೊಳ್ರು. ಟ್ರಾಲಿಂದ ಯಾವುದೇ ಕಾರಣಕ್ಕೂ ಫೇಮಸ್ ಆಗಿಲ್ಲ, ನನ್ನಿಂದ ಟ್ರಾಲ್ ಫೇಮಸ್ ಆಗಿದ್ದಾರೆ, ಅದೊಂದು ಹೇಳ್ಬಾರ್ದು. ಲೇ ಬಿಲ್ಬಿತ್ರಿ, ಫಸ್ಟ್ ಆಫ್ ಆಲ್ ನೀನು ಗುರುತಿಸ್ಕೊಂಡಿದ್ದೆ ಟ್ರೋಲ್ ಪೇಜಸ್ ನಿಂದ. ಅಲ್ಲಿ ತನಕ ಈ ಮುಸುಡಿ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ನಮ್ಮಿಂದ ನೀನು ಬೆಳೆದಿದ್ಯಾ ಅಷ್ಟೇ, ನಿನ್ನಿಂದ ಟ್ರೋಲ್ ಪೇಜಸ್ ಬೆಳೆದಿಲ್ಲ, ತಿಳ್ಕೊಳೆ ತುಕಾಲಿ. ನೆನಪಿದ್ಯಾ ನಿನಗೆ ಒಂದು ಥಿಯೇಟರ್ ಮುಂದೆ ನಿಂತ್ಕೊಂಡು ಡಿ ಬಾಸ್ ನಿನ್ ಫ್ಯಾನು ಅಂತ ಹೇಳಿದ್ದು? ಈ ವಿಡಿಯೋನ ವೈರಲ್ ಯಾರು ನಿಮ್ ತಾತ ಮಾಡಿದ್ನಾ? ಆಕ್ಚುಲಿ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೀವಿ ಅಂತ ಹೇಳಕ್ ಆಗ್ತಿಲ್ಲ. ನಮ್ ಬಾಸ್ ಮೂವಿ ನೋಡೋಕೆ ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಅವ್ರ ಬಗ್ಗೆ ಹೇಳಕ್ಕೆ ಮಾತು ಸಾಲದು. ಅವ್ರ ನಮ್ ದೊಡ್ಡ ಫ್ಯಾನ್ ಅಪ್ಪ. ಅವ್ರ ನಮ್ ದೊಡ್ಡ ಫ್ಯಾನ್ ಅಪ್ಪ. ಬಟ್ ಅವ್ರು ನಿಮ್ಮನ್ನು ಟ್ರಾಲ್ ಮಾಡಲ್ಲ. ಬಟ್ ನಿನ್ಗೆ ಇವಾಗ ಡಿಸ್ಟರ್ಬ್ ಆಗುತ್ತಾ ಅವೆಲ್ಲ ನೆನ್ಸ್ಕೊಂಡ್ರೆ? ಯವ್ವಿ ಕೋತಿ, ಅದು ಯವ್ವಿ ಅಲ್ಲ, ಹೆವಿ. ನಿನಗೆ ಕನ್ನಡದಲ್ಲೂ ಹಾಕಾರ ಬರಲ್ಲ, ಇಂಗ್ಲಿಷ್ ಅಲ್ಲೂ ಹಾಕಾರ ಬರಲ್ಲ. ನೋಡು ಸೋನು ಬೇಬಿ, ನಿನ್ನ 75% ಲೀಡ್ ಮಾಡಿದ್ದೆ ನಮ್ಮ ಟ್ರೋಲ್ ಪೇಜಸ್ ನವರು, ಆಯ್ತಾ? ನೀನ್ ಎಲ್ಲಿ ಹೋದ್ರು ಟ್ರೋಲ್ ಪೇಜಸ್ ಬಗ್ಗೆನೆ ಮಾತಾಡ್ಬೇಕು, ನಿನಗೆ ಬೇರೆ ದಾರಿ ಇಲ್ಲ. ನಿನ್ ಲೈಫ್ ಹಿಸ್ಟ್ರಿ ತೆಗೆದ್ರೆ ನಿನ್ನ ಲೀಡ್ ಮಾಡಿದ್ದೆ ಅವರು. ರಾಕೇಶ್ ಸರ್, ನಿಮ್ಗೊಂದ್ ಸಲಹೆ ಕೊಡ್ತೀನಿ, ನೀವ್ ಮಾತ್ರ iPhone 12 ಸವಾಸಕ್ ಹೋಗ್ಬೇಡಿ ಸಾರ್. Contestant number 1, Big Boss OTT. ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಯಾವ ಬೋಳಿ ಮಗ ಹೇಳ್ದ? ಸರ್, ಹಾರ್ಟ್ ಇಸ್ಗೂ ಬೆಲೆನೇ ಇಲ್ಲ ಸರ್. ಏಜಲ್ಲಿ ಯಾರು ಪಟಾಸಿದ್ರೆ ಇಲ್ಲ ಅರೇಂಜ್ ಮ್ಯಾರೇಜಾ? ಒಂದು ಒಳ್ಳೆ ಸಂಬಂಧವನ್ನು ಇನ್ನೊಂದು ಇಲ್ಲಿಗೆಲ್ಲ ಇಡ್ಕೋಬೋದಾಗಿತ್ತು. ನಿಮ್ಗೆ ಆಪ್ಷನ್ ಇತ್ತು, ಜ್ಯೋತಿಷ್ಯ ಹೇಳ್ತಾ ಇದ್ದೆ. ಅದು ನೀವು ಇಟ್ಕೊಂಡಿರೋ ಬಿಡ್ತೀರ ಅದು ನನಗೆ ಗೊತ್ತಿಲ್ಲ. 55 ವರ್ಷ ಆಗ್ತಾ ಇದ್ರು. ನನಗೆ ಫೋನ್ ಮಾಡಿದಾಗ 55 ವರ್ಷ, ನಿಮ್ಗೆ ಜೀವನ ಕೆಟ್ಟಾಗ 42 ವರ್ಷ ಇರ್ಬೋದು. ಅವಾಗೇನೇನು ಉಪಕಾರ ತಿನ್ನೋದೇ ಅಲ್ವಾ? ಲೇ ಸಡೆ ಬುಲ್ಲಿ, ಪಾಪ ಅಮ್ಮನಿಗೆ 55 ವರ್ಷ ಆಗಿದೆ, ಉಪ್ಪು ಖಾರ ತಿನ್ನಲ್ವಾ? ಈ ವಯಸ್ಸಲ್ಲಿ ಅಫೇರ್ ಇಟ್ಕೊ ಅಂತ ಹೇಳ್ತೀಯಲ್ಲ. ನಾಳೆ ದಿನ ನೀನ್ ಸತ್ತು ನಿನ್ ಹೆಂಡತಿಗೂ ಯಾರಾದ್ರೂ ಹೀಗೆ ಹೇಳಿದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ಬೇವರ್ಸಿ ನನ್ನ ಮಗನೇ. ಈ ಸೃಷ್ಟಿಲಿ ನಾನೊಬ್ಬ ನನ್ನ ಮನಸ್ಸುತ್ತ ಹೇಳ್ತೀನಿ, ಮಾತನಾಡೋ ದೇವ್ರು ಅನ್ಬೋದು. ನನ್ನ ಕರೆದು ನಮ್ಗೆ ಅವಾರ್ಡ್ ಕೊಡ್ಬೋದಾಗಿತ್ತು. ಬೇರೆ ಯಾರು ನೀನೇನ್ ಕಡ್ದ್ ಕಟ್ಟೆ ಹಾಕಿದೀಯ ಅಂತ ಅದ್ರಲ್ಲೂ ನೀನು ಮಾತಾಡೋ ದೇವ್ರ? ಲೇ, ನಿಂಗೆ ಸರ್ಕಾರ ಅವಾರ್ಡ್ ಅಲ್ಲ, ನನ್ ಕರಡು ಕೊಡಲ್ಲ. ಬಿಗ್ ಬಾಸ್ಗೆ 3 ಸರಿ ಕರೆದ್ರು. ನಾನು ಫಸ್ಟ್ ಟೈಮ್ ನಿಮ್ಮ ಇವತ್ತು ಓಪನ್ ಆಗಿ ಹೇಳ್ತೀನಿ, ಫಸ್ಟ್ ಟೈಮ್ ನಾನು ಬಿಗ್ ಬಾಸ್ಗೆ ಕರೆದು ನಂಗೆ ಬರಡೆ 3 ಲಕ್ಷ ಕೊಟ್ಟರೆ ಬರ್ತೀನಿ ಅಂತ ಹೇಳಿ. ಲೇ ಅಪ್ಪಿ, ನೀನು ಕೊಡೋ ತುಕಾಲಿ ಪರ್ಫಾರ್ಮೆನ್ಸ್ಗೆ ವಾರಕ್ಕೆ 30 ರೂಪಾಯಿ ಕೊಡೋದೇ ಹೆಚ್ಚೆಚ್ಚು. ಅದ್ರಲ್ಲಿ ಗಂಟೆಗೊಂದ್ಸಲ ನಿನ್ ಗಂಟೆ ಮೇಲಿರೋ ಹೊಟ್ಟೆನ ಕ್ಯಾಮ್ರಾ ಮುಂದೆ 20 ಸಲ ತಗೊಂಬಂದ್ ಶೋ ಕೊಡ್ತೀಯ. ಅದಕ್ಕೆ 10 ರೂಪಾಯಿ ಕಟ್ ಮಾಡ್ಬೇಕು.
ಈ ಇಬ್ರು ಕೆಲ್ಸಕ್ ಬರ್ದಿರೋರ್ನ ಬಿಟ್ರೆ ಬಿಗ್ ಬಾಸ್ಗೆ TRP ನೇ ಬೇಕಿದ್ರೆ ಇಂತ 3 ಬಿಟ್ಟವ್ರನ್ನ ಕರೆಸಿ ಶೋ ಮಾಡೋ ಬದಲು ಕನ್ನಡದ ಉಳಿವಿಗಾಗಿ ದುಡಿತಿರೋರ್ ಬೇಜಾನ್ ಜನ ಇದ್ದಾರೆ, ಅವ್ರನ್ನೇ ಕರೆಸ್ಬೋದಿತ್ತು. ಬೆಸ್ಟ್ ಎಕ್ಸಾಂಪಲ್ ನನ್ ಕಡೆಯಿಂದ ಹೇಳ್ಬೇಕಂದ್ರೆ ಸರ್ಕಾರಿ ಶಾಲೆಗಳ ಉನ್ನತಿಗಾಗಿ ಸೇವೆ ಮಾಡ್ತಿರೋ ಕನ್ನಡತಿ ಅಕ್ಕ ಅನು, ಡಾಕ್ಟರ್ ಬ್ರೋ, ಪಯಣ ವಿತ್ ಸ್ವಾತಿ, ಕನ್ನಡಕ್ಕಾಗಿನೇ ಮುಡುಪಿಟ್ಟು ಮರೆಯಾಗ್ತಿರೋ ಬೇಜಾನ್ ಜನ ಇದ್ದಾರೆ. ಇವ್ರನ್ನ ಕರೆಸಿ ಶೋ ಮಾಡ್ರು. ಅದು ಬಿಟ್ಟು ಒಬ್ಳು ಗ್ಯಾಂಬ್ಲರ್ ಅಂತೆ, ಒಬ್ಳು ಗೋಲ್ಡ್ ಡಿಗರ್ ಅಂತೆ, ಇನ್ನೊಬ್ಳು ಪಾರ್ನ್ ಸ್ಟಾರ್ ಅಂತೆ, ಇಂಥವ್ರನ್ನ ಕರ್ಕೊಂಡ್ಬಂದು ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಿದ್ದೀರಾ? ಗೊತ್ತಾಯ್ತು, ನಂಗೂ ಗೊತ್ತಾಯ್ತು. ಆರ್ ಯು ಆಲ್ ಥಿಂಕಿಂಗ್ ವಾಟ್ ಐ ಆಮ್ ಥಿಂಕಿಂಗ್? ಸರ್ ನನ್ನನ್ನ ಒಂದ್ಸರಿ ಬಿಗ್ ಬಾಸ್ ಕರೆದ್ರು, ನಾನು ಕೇಳಿದೆ ನನಗೆ ಒಂದ್ ದಿವಸಕ್ಕೆ 3 ಲಕ್ಷ ಕೊಡ್ತೀರಾ ಅಂತ. ಇಲ್ಲ ಅಂದ್ರು, ಬೇಡ ಹೋಗಿ ಅಂದೆ ನಾನು. ಆದ್ರೂ ನಾನು ಬಿಗ್ ಬಾಸ್ OTT ನೋಡ್ಲೇಬೇಕು. 2 ಕಾರಣ ಇದೆ. ಒಂದು ದೀಪಣ್ಣ, ಇನ್ನೊಂದು ನಾನು ರೋಸ್ಟರ್ ಗುರು, ನನಗೆ ಕಂಟೆಂಟ್ ಬೇಕು. ಅದಕ್ಕೆ ಈ ದರಿದ್ರನ ಈ ಕಣ್ಣಲ್ಲಿ ನೋಡಕ್ ಆಗದೆ ಇದ್ರು ನೋಡ್ಲೇಬೇಕು. ಈ ಐಪ್ಲೆಕ್ಸ್ ನವರು ಕಾಪಿರೇಟ್ ಆಗ್ತಿದ್ದಾರೆ. ಸೊ ಈ ವಿಡಿಯೋ ಡಿಲೀಟ್ ಆಗೋ ಮುಂಚೆ ಬೇಗ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಡಿಲೀಟ್ ಆಗೋ ಮುಂಚೆ ಬೇಗ ಶೇರ್ ಮಾಡಿಬಿಟ್ರಪ್ಪ. ಹಾಯ್, ನಾನು ನಿಮ್ಮ ಪ್ರೀತಿಯ ವೆಂಕಿ ಕ್ರೇಜಿ. ಸೊ ನಾನು ಬಿಗ್ ಬಾಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ವೋಟ್ ಮಾಡಿ ಗೆಲ್ಲಿಸಿ ಸಪೋರ್ಟ್ ಮಾಡಿದ್ರೆ ಖಂಡಿತ ಹೋಗ್ತೀನಿ. ನಿಮ್ಮ ಸಪೋರ್ಟಿಂದನೇ ನಾವು, ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನೂ ಇಲ್ಲ. ಲೋ ಕ್ರಿಕೆಟ್ಗೆ ಬಾಲ್ ವೋಟ್ ಮಾಡಿದ್ಮೇಲೆ ಬಿಗ್ ಬಾಸ್ಗೆ ಹೋಗಲ್ಲ ಕಣೋ ಸಡೆ. ನೀನು ಬಿಗ್ ಬಾಸ್ಗೆ ಹೋದ್ಮೇಲೆ ಅಲ್ಲಿ ಇರಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋದಕ್ಕೆ ವೋಟ್ ಮಾಡೋದು. ಇವ್ನ್ಯಾವನ ಸೆಡೆ ನನ್ನ ಮಗ. ಹಾಯ್ ಕಲಾಭಿಮಾನಿಗಳೇ, ಕಲಾ ಬಂಧುಗಳೇ, ಸಹೋದರರೇ, ಒಡ ಹುಟ್ಟಿದವರೇ ಹಾಗೂ ನನ್ನ ಮೂಲೆಯಲ್ಲಿರುವ ಬಂಧು ಮಿತ್ರರೇ, ಇಂತಿ ನಿಮ್ಮ ಪ್ರೀತಿ ವೆಂಕಿ ಕ್ರೇಜಿ ಮಾಡುವ ನಮಸ್ಕಾರಗಳು. ನಾನು ಬಿಗ್ ಬಾಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ನಿಮ್ಮ ಆಶೀರ್ವಾದ ಇದ್ದರೆ ಮಾತ್ರ. ಸೊ ಕಾಪಿನಾಡು ಚಂದು ಅವರಿಗಿಂತ ನಮಗೆ ಅತಿ ಹೆಚ್ಚು ವೋಟ್ ಮಾಡಿ ಗೆಲ್ಲಿಸಿ ನಮ್ಮನ್ನು ಹಾರೈಸಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಮೇಲ್ಗಡೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಲೇ ಕೋತಿ ಬಡ್ಡೆತದೆ, ನೀನ್ ಹೇಗೋ ಬಿಗ್ ಬಾಸ್ಗೆ ಹೋಗ್ತೀಯಾ? ನಿಮ್ ಬಾಸ್ ಕಾಫಿನಾಡು ಚಂದುನ ಬಿಗ್ ಬಾಸ್ ಕರ್ದಿಲ್ಲ ಅಂತ ಅವನು ಮೂಲೆಯಲ್ಲಿ ಕೂತು ಅಳ್ತಾವನೆ. ಇನ್ನು ನಿನ್ ಯಾವ ದೊಡ್ಡ ತರಡಪ್ಪ ಅಂತ ನಿನ್ ಕರ್ಕೋತಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಬಂದು ಫಾಲೋ ಮಾಡ್ಬೋದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಗುರು ವ್ಲಾಗ್ಸ್ ಅಂತ, ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಚಿಲ್ದೆನ್ ಬಾಯ್. ಲೋ ಬೋಸಡಿ ರಂಗ ಔಟ್ರೋ ಹಾಕೋ. ಸ್ಟಾರ್ ಗುಟ್ಕ ತಿನ್ನಬಾರ್ದು, ಸೆಕ್ಸ್ ಸಿನಿಮಾ ನೋಡಬಾರದು, ಕಂಡ ಹೆಂಗಸರಿ ಕಲ್ಲ ಒಗಿಬಾರದು, ಮಂದ್ಯಾಗ ಹೋಗಿ ಸಿಗಬಾರದು, ಮಾನಗೇಡಿ ಆಗಬಾರದು, ಜತ್ತಾಗಿ ರತ್ನಗಿರಿಗೆ ಓಡಬಾರದು.